ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಶ್ ಅವರು US ಅಲ್ಲಿ ನಡೀತಾ ಇರುವಂಥ ಸಿನಿಮಾಕಾನಲ್ಲಿ ತುಂಬ ಇಂಟರ್ವ್ಯೂಸ್ನ ಕೊಡ್ತಾ ಇದ್ದಾರೆ ಅಂತ. ಆದರೆ ನಿನ್ನೆ ಅವರು ಕೊಟ್ಟಂಥ ಇಂಟರ್ವ್ಯೂ ಮತ್ತು ಅಲ್ಲಿ ಬಂದಂಥ 2 ಅಪ್ಡೇಟ್ ಇಡೀ ಸೋಷಿಯಲ್ ಮೀಡಿಯಾನ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾದರೆ ಅದೇನು ಅಂತ ನೋಡಿಕೊಂಡು ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇ ಅಪ್ಡೇಟ್ ಏನು ಅಂತಂದರೆ ನಿನ್ನೆ ಸಿನಿಮಾಕಾನಲ್ಲಿ ಯಶ್ ಅವರ ಟಾಕ್ಸಿಕ್ ಫಿಲಮ್ನ 9 ಮಿನಿಟ್ಸ್ ವಿಡಿಯೋ ಪ್ರಿವ್ಯೂನ ತೋರಿಸಿದ್ದಾರೆ. ಬಟ್ ಇದು ಪಬ್ಲಿಕಲ್ಲಿ ಎಲ್ಲ ಕೇವಲ ಒಂದಷ್ಟು ಲಿಮಿಟೆಡ್ ಆಡಿಯನ್ಸ್ ಜೊತೆ, ಅಂದರೆ ಸಿನಿಮಾಕಾನ್ಗೆ ಇನ್ವೈಟ್ ಆಗಿದ್ರು ಅಲ್ವಾ, ಅದರಲ್ಲಿರುವಂಥ ಫ್ಯೂ ಮೆಂಬರ್ಸ್ಗೆ ಮಾತ್ರನೇ ಒಂದು ಸ್ಪೆಷಲ್ ಪ್ರಿವ್ಯೂನ ಇವರು ಡಿಸೈನ್ ಮಾಡಿ ಶೋಕೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ 9 ಮಿನಿಟ್ಸ್ನ ಪ್ರಿವ್ಯೂ ವಿಡಿಯೋಲಿ ಯಶ್ ಅವರ ಇಂಟೆನ್ಸ್ ಲೇಯರ್, ಮೂಡ್, ಫಿಲಮ್ನ ಸ್ಕೇಲ್ ಎಲ್ಲನೂ ಕೂಡ ಹಾಲಿವುಡ್ ಟೈಪಲ್ಲೇ ತೋರಿಸಿದ್ದಾರೆ. ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಪ್ರಿವ್ಯೂನ ತೋರಿಸಿದ್ದಾರೆ. ಮತ್ತು ಇದನ್ನು ಇವರು ಯಾಕೆ ಟ್ರೈಲರ್ ಥರ ತೋರಿಸ್ದೆ 9 ಮಿನಿಟ್ಸ್ ವಿಡಿಯೋದಲ್ಲಿ ತೋರಿಸಿದ್ದಾರೆ ಅಂದರೆ, ಇದು ಇಂಡಿಯಾಯಿಂದ ಹಾಲಿವುಡ್ಗೆ ಹೋಗ್ತಾ ಇರುವಂಥ ಫಸ್ಟ್ ಫಿಲಮ್. ಮೀನ್ಸ್ ಡಬ್ಬಿಂಗ್ ಆಗಿ ಅಲ್ಲ, ಕಂಪ್ಲೀಟ್ ಇಂಗ್ಲೀಷ್ ವರ್ಷನಲ್ಲಿ ಶೂಟಿಂಗ್ ಆಗಿ ಹೋಗ್ತಾ ಇರುವಂಥ ಒಬ್ಬ ಸ್ಟಾರ್ ಹೀರೋ ಫಿಲಮ್ ಇದೇ ಫಸ್ಟು. ಸೊ ಈ ಸ್ಟೋರಿನ ಅಲ್ಲಿರುವಂಥ ಜನರಿಗೆ ಡೀಪರ್ ಲುಕ್ಕಲ್ಲಿ ಆಡಿಯನ್ಸ್ಗೆ ಗೊತ್ತಾಗಲಿ ಅಂತ 9 ಮಿನಿಟ್ಸ್ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಇನ್ನು ಈ 9 ಮಿನಿಟ್ಸ್ ವಿಡಿಯೋ ಕ್ಲಿಪ್ನ ನೋಡಿದಂಥ ಅಲ್ಲಿ ಆಡಿಯನ್ಸ್ ಏನು ಹೇಳಿದ್ದಾರೆ ಅಂತಂದರೆ, ಈ ವಿಡಿಯೋ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಕ್ಸೈಟಿಂಗ್ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಯಶ್ ಅವರ ಇಂಟೆನ್ಸ್ ಲೇಯರ್ಡ್ ಆ್ಯಕ್ಟಿಂಗ್ ಅಥವಾ ಅವತಾರನ ನೋಡಿ ತುಂಬ ಇಂಪ್ರೆಸ್ ಆಗಿದ್ದೀವಿ ಆ್ಯಂಡ್ ವೆಯ್ಟಿಂಗ್ ಫಾರ್ ದ ಫಿಲಮ್ ರಿಲೀಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಟಾಕ್ಸಿಕ್ ಫಿಲಮ್ ವಿಡಿಯೋನ ಪ್ರೆಸೆಂಟ್ ಮಾಡಿದಂಥ ರೀತಿ ಆ್ಯಂಡ್ ಅಲ್ಲಿದ್ದಂಥ ಆ್ಯಕ್ಷನ್ ಸೀಕ್ವೆನ್ಸ್, ಡಾರ್ಕ್ ವರ್ಡ್ ಆ್ಯಂಡ್ ಗ್ರ್ಯಾಂಡ್ ಬಿಗ್ ಸ್ಕ್ರೀನ್ ಶೋ ಈ ಫಿಲಮ್ನ ಪ್ರೊಡಕ್ಷನ್ ವ್ಯಾಲ್ಯೂನ ತೋರಿಸ್ತಾ ಇದೆ. ಮತ್ತು ಈ ವಿಡಿಯೋ ಕಂಪ್ಲೀಟಾಗಿ ಯಶ್ ಅವರ ಡೆಡ್ಲಿ ಅವತಾರ್ ಮತ್ತು ಫಿಲಮ್ನ ಡೇಂಜರಸ್ ಅಟ್ಮಾಸ್ಫಿಯರ್ ಬಗ್ಗೆ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಎಲ್ಲ ಫ್ಯಾಕ್ಟ್ಸ್ ಟಾಕ್ಸಿಕ್ ಫಿಲಮ್ನ ಪ್ರೀ ರಿಲೀಸ್ನ ಹೈಪ್ ಮಾಡ್ತಾ ಇದೆ. ಇನ್ನು ಎರಡನೆಯ ಅಪ್ಡೇಟ್ ಏನು ಅಂತಂದರೆ, ಖುದ್ದು ಯಶ್ ಅವರೇ ಇಂಟರ್ವ್ಯೂಲಿ ಹೇಳಿರೋ ಹಾಗೆ ಈ ಫಿಲಮ್ನ ಸ್ಟೋರಿ ಬಂದು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ, ಅಂದರೆ 1947 ಮತ್ತು ಗೋವಾ ಇನ್ನು ಪೋರ್ಚುಗೀಸ್ ಕಂಟ್ರೋಲಲ್ಲಿ ಇತ್ತಲ್ಲ, ಆ ಪೀರಿಯಡ್ ಆಫ್ ಟೈಮಲ್ಲಿ, ಅಂದರೆ 1947 1961 ಈ ಪೀರಿಯಡ್ ಆಫ್ ಟೈಮಲ್ಲಿ ನಡೆಯುವಂಥ ಅಪ್ಪ ಮಗನ ಮಧ್ಯ ನಡೆಯುವಂಥ ಒಂದು ಸಗ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇದು ಗ್ಯಾಂಗ್ಸ್ಟರ್ ಮತ್ತು ಫ್ರಿಕ್ಷನ್ ಇರುವಂಥ ಫಿಲಮ್ ಅಂತಲೂ ಯಶ್ ಅವರೇ ಹೇಳಿದ್ದಾರೆ. ಅಂದರೆ ನೀವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಶ್ ಅವರ ಎಂಗೇಜ್ ಲುಕ್ ಇದೆಯಲ್ಲ, ಅದು ಕೇವಲ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಮಾತ್ರನೇ ಬರದೆ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ಈ ಫಿಲಮ್ನ ಮೇಯ್ನ್ ಫೋಕಸ್ ಬಂದು ಗ್ಯಾಂಗ್ಸ್ಟರ್ನ ಪವರ್ ಇರುತ್ತಲ್ಲ, ಅದಕ್ಕೋಸ್ಕರ ಅಂತ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ಇದು ಆಡಿಯನ್ಸ್ಗೆ ಮತ್ತು ಯಶ್ ಫ್ಯಾನ್ಸ್ಗೆ ಥಿಯೇಟ್ರಲ್ಲಿ ಹಬ್ಬ ಆಗೋದು ಗ್ಯಾರಂಟಿ. ಮತ್ತು ಇವರೇ ಹೇಳಿರೋ ಹಾಗೆ ಎ ಫೆರಿ ಟೇಲ್ ಫಾರ್ ಗ್ರೋನ್ ಅಪ್ ಅಂತಂದರೆ ಅದು ಕೇವಲ ವಯಸ್ಕರ ವಿಡಿಯೋ ಇದೆ ಅಥವಾ ಆ ಸೀನ್ ಇದೆ ಅಂತಲ್ಲ, ಇದರಲ್ಲಿ ಒಂದು ಇಂಟೆನ್ಸ್ ಡೀಪ್ ಎಮೋಷನ್ ಸ್ಟೋರಿ ಇದೆ, ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಮತ್ತು ಇದು June 4th ಮಿಸ್ ಇಲ್ಲದೆ ಥಿಯೇಟ್ರಿಗೆ ಬರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಈ ಫಿಲಮ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆ ಇದು ಬಾಯಿ ಮುಚ್ಚುತ್ತೆ ಅಂತ ಅನ್ಕೋತೀನಿ. ಮತ್ತು ಈ 2 ಬಿಗ್ ಅಪ್ಡೇಟ್ಸ್ ಮಾತ್ರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ ವೈರಲ್ ನ್ಯೂಸ್ ಆಗ್ತಾ ಇದೆ. ಮತ್ತು ಟಾಕ್ಸಿಕ್ ರಿಲೀಸ್ಗೆ ಇನ್ನೂ 50 ಡೇಸ್ ಇದ್ದರೂ ಕೂಡ ಇವಾಗಲಿಂದನೇ ಮತ್ತೆ ಫಿಲಮ್ನ ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದರ ಕ್ರೇಜ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಮತ್ತು ಈ 2 ಅಪ್ಡೇಟ್ ನಿಮಗೆ ಏನು ಅನ್ನಿಸ್ತಾ ಇದೆ? ಯಶ್ ಅವರ ಹಾಲಿವುಡ್ ಪ್ಲ್ಯಾನ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.